ಬಿಡುಗಡೆ. ಅವರು ಯಾವುದೇ ಹಾಡು ಹೇಳಿದ್ರು ಯು ಕನೆಕ್ಟ್ ವೆರಿ ಇನ್ಸ್ಟೆಂಟ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಟೈಟಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಟೈಟಲ್ ಕೇಳಿದಾಗ ಹೇಳ್ತಾ ಇದ್ದೆ, ಏನೋ ಒಂಥರ ಮಜಾ ಇದೆ ಟೈಟ್ಲಲ್ಲಿ. ಏನಿಸ್ತು ನಿಮಗೆ ಟೈಟ್ಲ್? ಬ್ಯಾಚುಲರ್ಗೆ ಅಪಾಯವಿದೆ ಎಚ್ಚರಿಕೆ. ಸೊ ಎಲ್ಲ ಬ್ಯಾಚುಲರ್ಗೆ ಅಪಾಯವಿದೆ. I want to wish the entire team all the very best. It looks very promising. ಮಂಜುನಾಥ್ ಸರ್, ಮಂಜೇಗೌಡರು ತುಂಬ ಆತ್ಮೀಯರು, ದೇವು, ವಂಡರ್ಫುಲ್ ಟೀಮ್. ಐ ವಿಶ್ ದಮ್ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಾಗಲಿ. ಕನ್ನಡ ಸಿನಿಮಾ ಓಡಬೇಕು, ಜನ ಅದನ್ನ ಸಪೋರ್ಟ್ ಮಾಡಬೇಕು, ನೋಡಬೇಕು ಅಂತ ಕೇಳ್ಕೊತೀನಿ. ಯಾವಾಗಲೂ ಹೇಳ್ತಾ ಇದ್ರು ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ದೊಡ್ಡ ಹೆಸರಾಗುತ್ತೆ ಅಂತ. ದೇವು ಹಂಗೆ ಮಂಜುನಾಥ್ ಸರ್ ಮತ್ತು ಮಂಜೇಗೌಡರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ಟೀಮಲ್ಲಿರೋರೆಲ್ಲ ಹೊಸಬ್ರಿಗೆ ಸಿನಿಮಾ ಮಾಡಿ ಧೈರ್ಯವಾಗಿ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಮೊದಲನೇದಾಗಿ ಪ್ರೊಡಕ್ಷನ್ಗೆ ತಪ್ಪಾಗೋದು. ಇವತ್ತಿನ ಪರಿಸ್ಥಿತಿಯಲ್ಲಿ ಹೊಸಬ್ರಿಗೆ ಸಿನಿಮಾ ಮಾಡೋದು ಭಾಳ ಕಷ್ಟ ಆಗಿದೆ. ಆ ಪರಿಸ್ಥಿತಿಲಿ ಈ ಥರದ್ದೊಂದು ಇಷ್ಟೊಂದು ಖರ್ಚು ಮಾಡಿ ಸಿನಿಮಾ ಮಾಡಿರೋ ನಮ್ಮ ನಿರ್ಮಾಪಕರಿಗೆ ಮೊದಲನೇದಾಗಿ ಥ್ಯಾಂಕ್ ಯು. ಹಂಗೆ ಅಭಿಜಿತ್ ಅವರೇ, ನಿಮ್ಮ ಬಗ್ಗೆ ನನಗೆ ಪ್ರೊಡ್ಯೂಸರ್ ಹೇಳಿದ್ರು, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಕಥೆ ವಿಷಯದಲ್ಲೂ. ಹಂಗೆ ಸುನಂದ್ ಅವ್ರಿಗೆ ಅವ್ರದ್ದು ರೇರ್ ಕಾಂಬಿನೇಷನ್ನು ಸಿನಿಮಾಟೋಗ್ರಫಿ ಮ್ಯೂಸಿಕ್, ಅದು ರೇರ್ ಕಾಂಬಿನೇಷನ್, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಸಾಂಗ್ ತುಂಬ ಚೆನ್ನಾಗಿದೆ, ಎಲ್ಲರಿಗೂ ಒಳ್ಳೆಯದು. ಥ್ಯಾಂಕ್ ಯು. ಕೆಲವು ನೋವಿರುತ್ತೆ, ಕೆಲವು ನಲಿವಿರುತ್ತೆ. ಆ್ಯಂಡ್ ಹೆಂಗೆ ಚಿತ್ರೀಕರಿಸಿದರೆ ತುಂಬ ಇಷ್ಟ ಆಯಿತು. ಮಲೆನಾಡಿನ ಸೊಗಡು ಕಾಣಿಸ್ತು. ಹಾಗೆ ಕೆಲವು ಅಡ್ಜಸ್ಟ್ಮೆಂಟ್ಗಳು ಹುಡುಗರು ಅಂದರೆ ಎಲ್ಲರೂ ಅವ್ರ ಜೀವನ ಕಟ್ಕೊಳ್ಳೋಕ್ಕೆ ಅಥವಾ ಕನಸು ಕಟ್ಕೊಳ್ಳೋ ಟೈಮಲ್ಲಿ ಕೆಲವು ಹುಡುಗರು ಒಟ್ಟಿಗೆ ಇರುವಾಗ ಅವ್ರಿಗೆ ತುಂಬ ಕನೆಕ್ಟ್ ಆಗುತ್ತೆ. ನಾವೆಲ್ಲರೂ ಇದರಲ್ಲಿ ಬದುಕಿರ್ತೀವಿ, ಅದನ್ನು ನೋಡ್ತಾ ಇರ್ತೀವಿ. ಸೊ ಅದೊಂದಕ್ಕೆ ಕನ್ನಡಿ ಹಿಡ್ದಂಗೆ ಅನ್ನಿಸ್ತು. ಹಾಡು, ಸಿನಿಮಾಟೋಗ್ರಫಿ ಆಗಲಿ, ಮ್ಯೂಸಿಕ್ ಆಗಲಿ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ಸ್. ಯೂಶಲಿ ಬ್ಯಾಚುಲರ್ಸ್ನ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಹಿಂಗೆ ಕರೆದು ಸಾಂಗ್ ರಿಲೀಸ್ ಮಾಡ್ತಾ ಇರೋದು. ಬಟ್ ಬ್ಯಾಚುಲರ್ಸ್ ಲೈಫ್ ಆರಾಮಾಗಿರುತ್ತೆ ಅನ್ಕೋತಾರೆ. ನಾವು ಅಷ್ಟೇ ಪಡೆದಾಡ್ತಾ ಇರ್ತೀವಿ ಲೈಫಲ್ಲಿ. ಮದುವೆ ಆದವ್ರಿಗೆ ಒಂಥರ ಪ್ರಾಬ್ಲಮ್ ಅಂದರೆ ನಮ್ಗೆ ಮದುವೆ ಯಾಕಾಗಿಲ್ಲ ಅಂತ ಹಿಂಸೆ ಕೊಡೋದು ಪ್ರಾಬ್ಲಮ್ ಜಾಸ್ತಿ. ಸೊ ನಮ್ಮಗಳ ಲೈಫ್ನ ಒಂದು ಬ್ಯೂಟಿಫುಲ್ ಆಗಿ ಎರಡೂ ರೀತಿ ಎಮೋಷನ್ಸ್ನ ಇಟ್ಟು ತೋರಿಸಿದ್ದೀರಾ. ತುಂಬ ಚೆನ್ನಾಗಿದೆ. ವಿಶ್ ಯು ಆಲ್ ದ ಬೆಸ್ಟ್ ಟೀಮ್. ಇಲ್ಲ ಸರ್, ಸಾಕ್ಸ್ ನಮ್ಮ ರೂಮೆಟದು ಅವು ಶೂ ಸಾಕ್ಸು ವಾಚ್ ಯಾರ್ಯಾರ್ದು ಅಂತ ಅವ್ರು ಬೈದಾಗಲೇ ಗೊತ್ತಾಗುತ್ತೆ ನಮಗೆ. ಓ ಇದರಿಂದ ಅಂತ ಅನ್ಕೊಂಡು ಹಂಗಿರ್ತಾ ಇದ್ವಿ. ಬಾಡಿಗೆ 3 ಜನ ಅಂತ ಓನರ್ನ ಭೇಟಿ ಆಗ್ಬೇಕಾದ್ರೆ 3 ಜನ ಹೋಗ್ತಾ ಇದ್ದಿದ್ದು. ಓನರ್ ಬರೋ ಟೈಮಲ್ಲೂ 3 ಜನ ಇರ್ತಿದ್ದು. ಅದ್ರ ನಡುವಕ್ಕೆ ಒಂದು 7-8 ಜನ ಇರೋರು ನಾವು. ಆಮೇಲೆ ನಮ್ಮ ನಾರ್ತ್ ಕರ್ನಾಟಕದಿಂದ ಯಾರ ಬಂದ್ರು ಯೂಶಲಿ ವಿಜಯನಗರ, ರಾಜಾಜಿನಗರ ಇರ್ತಾರೆ. ಯಾಕಂದ್ರೆ ರೊಟ್ಟಿ ಊಟ ಸಿಗ್ತಾವ ಅಂತಂದು. ಹಿಂಗಾಗಿ ವರ್ಕ್ ಮಾಡಕ್ ಬಂದವರು ಆಯ್ತು, ಕಾಲೇಜಿಗೆ ಬಂದವರು ಆಯ್ತು, ಅವ್ರದ್ದು ಆಫೀಸ್ ವೈಟ್ ಫೀಲ್ಡ್ ಇದ್ರು ಅವರು ವಿಜಯನಗರದಿಂದನೇ ಹೋಗ್ಬೇಕು. ಅವರು ಹಂಗಿರೋರು ಬಂದಾಗೆಲ್ಲಾನು ನಮ್ಮ ರೂಮಿಗೆ ಬರೋದು ಫಸ್ಟ್. ಅಣ್ಣ ಒಂದು ವಾರ ಇರ್ತೀನಿ, ಓಕೆ ಅಲ್ಲ ಅಂತ. ನಮ್ಗೆ ಗೊತ್ತಿರ್ತೀವ ಒಂದು ವಾರ ಇರಂಗಿಲ್ಲ ದೋಸ್ತ, ಗ್ಯಾರಂಟಿ ಅಂತ. ಬಂದೊಂದು 3-4 ತಿಂಗಳು ಅಲ್ಲೇ ಜಾಂಡ ಅವ ಸೆಟ್ಲ್ ಆಗೋ ತನಕ. ಸೊ ಅದೆಲ್ಲನೂ ನೋಡಿ ನೆನಪಾಗತ್ತಿತ್ತು ನಮಗೆ. ಎವ್ರಿ ಫ್ರೇಮ್, ಎವ್ರಿ ಶಾರ್ಟ್ ನೀವೇನು ತೆಗ್ದಿದ್ದೀರಿ. ಐ ಥಿಂಕ್ ಎಲ್ಲ ಬ್ಯಾಚುಲರ್ ಲೈಫ್ಗಳಲ್ಲೂ ಇದನ್ನು ನಾವು ನೋಡಿರ್ತೀವಿ. ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಆ್ಯಂಡ್ ಅಭಿಜಿತ್ ಅವರು ಈ ಮುಂಚೆ ನಾನು ಅವರ ಒಂದು ಶಾರ್ಟ್ ಫಿಲ್ಮ್ನ ನೋಡಿದ್ದೆ, ಆಲ್ ದ ಬೆಸ್ಟ್. ತುಂಬ ಪ್ರಾಮಿಸಿಂಗ್ ಆಗಿತ್ತು ಅಲ್ಲಿ ನಿಮ್ಮ ಕೆಲಸ. ಇಲ್ಲೂ ಕೂಡ ತುಂಬ ಪ್ರಾಮಿಸಿಂಗ್ ಆಗಿದೆ. ನಿರ್ಮಾಪಕರಾದಂಥ ಮಂಜುನಾಥ್ ಅವರಿಗೆ ಮತ್ತು ಪೂರ್ಣಿಮಗೌಡ ಅವರಿಗೆ, ಇಡೀ ತಂಡಕ್ಕೆ ಮತ್ತು ನಟರುಗಳಿಗೆ ಸರ್ ಚೆನ್ನಾಗಿ ಕಾಣಿಸ್ತಿದ್ದೀರಿ, ತುಂಬ ಸಹಜವಾಗಿ ಕಾಣಿಸ್ತಾ ಇದ್ದೀರಿ. ಆಲ್ ದ ಬೆಸ್ಟ್. ಮಿಕ್ಕ ಮುಖ್ಯ ಭೂಮಿಕೆಯಲ್ಲಿರುವಂಥ ನಟರುಗಳಿಗೆ, ಇಡೀ ತಂಡಕ್ಕೆ ಶುಭಾಶಯಗಳು. ನಮಸ್ಕಾರ. ಇವರೆಲ್ಲ ಹೇಳ್ಬಿಟ್ಟಿದ್ದಾರೆ ಬ್ಯಾಚುಲರ್ ಲೈಫ್ ಬಗ್ಗೆ ಏನು ಅಂತ. ಸೊ ನಾನೇನು ಹೇಳೋದು, ನಾನು ಆಲ್ರೆಡಿ ಬ್ಯಾಚುಲರ್ ಅಲ್ಲ. ಸೊ ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ವಿಕ್ಕಿ ಸರ್ ಹೇಳ್ದಂಗೆ ಹೊಸಬರಿಗೆ ಅವಕಾಶ ಕೊಡೋದು ಭಾಳ ಮುಖ್ಯ. ನಾನು ಯಾವಾಗ ಅವಕಾಶ ಸಿಗುತ್ತೆ ಇದನ್ನು ಹೇಳ್ತಾನೆ ಇರ್ತೀನಿ. ಹೊಸಬರಿಗೆ ನಿಮ್ಮ ಬೆಂಬಲ ಬೇಕು ಅಂತ. ಇವತ್ತಿನ ಸ್ಥಿತಿಗತಿಗಳನ್ನ ಲೆಕ್ಕಾಚಾರ ಹಾಕಿದಾಗ ಹೊಸಬರಿಗೆ ಬೆತ್ತಟ್ಟವ್ರು ಕಡಿಮೆನೇ ಇದ್ದಾರೆ. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ
ಈ ಥರ ಬೆಂತಟ್ಟೋದಕ್ಕೆ ನಿರ್ಮಾಪಕರು ಅಥವಾ ನಿರ್ದೇಶಕರು ಮುಂದಕ್ಕೆ ಬಂದಾಗ ಬೇರೆ ಥರದಂಥ ಬೆಂಬಲ ಕಡಿಮೆ ಆಗ್ಬಿಡುತ್ತೆ. ಸೊ ಅದೆಲ್ಲವನ್ನ ತೂಗಿಸಿ ಸಮಯಕ್ಕೆ ನಮ್ಮೆಲ್ಲರ ಜೊತೆಲಿ ನಿಂತ್ಕೊಂಡು ಪ್ರೋತ್ಸಾಹ ನೀಡೋರು ನೀವುಗಳು ಈ ಸಿನಿಮಾನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು. ನಿಮ್ಮಿಂದನೇ ಸೊಸೈಟಿಯಲ್ಲಿ ಎಲ್ಲರಿಗೂ ರೀಚ್ ಆಗೋದು. ಹಾಗಾಗಿ ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆ ಚಿಕ್ಕ ಸಿನಿಮಾ ಬಂದಾಗ ನಾವು ಕೂಡ ದೊಡ್ಡ ಸಿನಿಮಾನ ಫೋಕಸ್ ಮಾಡ್ತೀವಿ. ಸೊ ಅದನ್ನ ಮಾಡ್ದಲೇ ಹೊಸ ಸಿನಿಮಾ, ಹೊಸಬ್ರ ಸಿನಿಮಾ ಅದಕ್ಕೂ ಫೋಕಸ್ ಮಾಡಬೇಕು, ಅದು ಕಡೆನೂ ಗಮನ ಕೊಡಬೇಕು. ಅದಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು. ನಿಮ್ಮ ಬೆಂಬಲ ಇದ್ದಲೇ ಅದ್ಯಾವುದು ಸಾಧ್ಯ ಇಲ್ಲ ಅಂತ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಅಫ್ಕೋರ್ಸ್ ನೋಡಿದ್ವಿ ಬ್ಯಾಚುಲರ್ ಸಾಂಗ್ನ, ಹಿಂದಿನ ದಿನಗಳನ್ನ ನಾನು ಕೂಡ ಕಳೆದಿದ್ದೆ. ಅದೆಲ್ಲ ನನಗೂ ಕೂಡ ನೆನಪಾಯಿತು. ತುಂಬ ಅದ್ಭುತವಾಗಿ ತೋರಿಸಿದ್ದೀರ ನಿರ್ದೇಶಕರು. ಆಲ್ ದ ವೆರಿ ಬೆಸ್ಟ್ ಇಡೀ ತಂಡಕ್ಕೆ, ನಮ್ಮ ನಿರ್ಮಾಪಕರು ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸರ್. ಇಂಥ ಒಂದು ಅವಕಾಶ ಹೊಸಬರಿಗೆ ಕೊಟ್ಟಿರೋದಕ್ಕೆ ನಾನು ಕೂಡ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ನಿಮ್ಮ ಬೆಂಬಲ ಚಿತ್ರರಂಗದಲ್ಲಿ ಹೊಸಬ್ರ ಮೇಲೂ ಇರಲಿ, ಹಳಬ್ರ ಮೇಲೂ ಇರಲಿ, ನಮ್ಗಳ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಬ್ಯಾಚುಲರ್ಸ್ ಇಂದನೇ ರಿಲೀಸ್ ಆಗಬೇಕು ಅಂತ ನಮ್ಮ ಸ್ನೇಹಿತರು ಬ್ಯಾಚುಲರ್ಸ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಹುಡ್ಕೋದು ತುಂಬ ಕಷ್ಟ ಆಗೋಯ್ತು. ಅವ್ರ ಒಬ್ಬರು ಟೈಮ್ ಸಿಗ್ತಾ ಇರಲಿಲ್ಲ, ಮತ್ತು ಇನ್ನೊಬ್ಬರು ಕಾರ್ಯಕ್ರಮಗಳು ಬೇರೆ ಕಾರ್ಯಕ್ರಮಗಳು ಇರ್ತಾ ಇತ್ತು. ಹಾಗಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ 4-5 ಜನ ಬ್ಯಾಚುಲರ್, ಆ್ಯಕ್ಚುಲಿ ಒಬ್ಬರು ಆಗಲೇ ತುಂಬ ಏನು ಕಾರ್ಯಕ್ರಮ ಇತ್ತು ಅಂತ ಹೇಳ್ಬಿಟ್ರು. ಹಾಗಾಗಿ 5 ಜನ ಬ್ಯಾಚುಲರ್ಸ್ ಬಂದು ನಮ್ಮ ಸಿನಿಮಾದ ಹಾಡನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ನಮ್ಮ ತಂಡದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿನಿಮಾದ ಸಾಂಗನ್ನು ಬರೆದಿರೋದಂತ ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದಕ್ಕೆ ನಮ್ಮ ಸುನಾಥ್ ಗೌತಮ್ ಅವರು ಸಾಂಗನ್ನು ಮ್ಯೂಸಿಕ್ ಕಂಪೋಸ್ ಮಾಡಿ ಈ ಸಾಂಗನ್ನು ಇಬ್ಬರು ಸೇರಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತು ಇಡೀ ತಂಡದಲ್ಲಿ ಕಲಾವಿದರು, ನಮ್ಮ ಹೀರೋಗಳಾಗಿರ್ಬೋದು ಮತ್ತು ಉಳಿದ ಕಲಾವಿದರು ಕೂಡ ಚೆನ್ನಾಗಿ ಅದಕ್ಕೆ ತಕ್ಕಾದಂಥ ಅಭಿನಯವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಇವಾಗ ಮೀಡಿಯಾದ ಇವತ್ತು ಇಲ್ಲಿ ನಮ್ಮ ಸ್ನೇಹಿತರುಗಳು ಮತ್ತು ಮೀಡಿಯಾ ಎಲ್ಲರೂ ಬಂದಿದ್ದೀರಾ. ತಾವೆಲ್ಲರೂ ಕೂಡ ಹೊಸ ಸಿನಿಮಾ, ಹೊಸ ಸ್ಟಾರ್ಗಳದ್ದು ಸಿನಿಮಾಗಳನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಮೋಟ್ ಮಾಡ್ತೀರಾ, ಮಾಡಿ ಅವ್ರದ್ದು. ಯಾಕೆಂದರೆ ಹೊಸಬ್ರು ನಾವು, ನಮ್ಮ ಸಿನಿಮಾ ಕೂಡ ನೀವು ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಪ್ರಮೋಷನ್ ಮಾಡಿಕೊಟ್ಟು ನಮ್ಮ ಸಿನಿಮಾನ ಗೆಲ್ಸೋಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತ ಇಲ್ಲ ಎಲ್ಲರಿಗೂ ಬಂದಿರತಕ್ಕಂಥ ನನ್ನ ಎಲ್ಲ ಸ್ನೇಹಿತರು ಮತ್ತು ಸಂಬಂಧಿಗಳು ಮತ್ತು ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮತ್ತೆ ಇಲ್ಲಿರೋ ಎಲ್ಲ ಬ್ಯಾಚುಲರ್ಸ್ಗೆ ನಮಸ್ಕಾರ. ಯಾಕಂದ್ರೆ ನಿಮಗೆ ಡೆಡಿಕೇಟ್ ಈ ಸಾಂಗು. ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಬ್ಯಾಚುಲರ್ಸ್, ಎಲ್ಲ ಸ್ವಲ್ಪ ಸೇಲ್ ಆಗಿದ್ದಾರೆ ಅಂತ ಕಾಣುತ್ತೆ. ಇಟ್ಸ್ ಓಕೆ. ಏನಿವೆ ಈ ಸಾಂಗು ಹೆಂಗೆ ಅಂದ್ರೆ, ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಅಡ್ವೆಂಚರ್ ಥ್ರಿಲ್ಲರ್ ಸಿನಿಮಾ ಇದೆ. ಆದ್ರೂ ಕೂಡ 3 ಜನರ ಜೀವನ ಹೇಗಿರುತ್ತೆ ಅನ್ನೋದು ಥೀಮ್ ಸ್ಟೇಟ್ ಮಾಡೋದಕ್ಕೆ ಬೇಕಾಗಿರುವಂತ ಒಂದು ಸೆಗ್ಮೆಂಟ್. ಸೀನ್ಗಳಲ್ಲಿ ಹೇಳೋದನ್ನ ಒಂದು ಸಾಂಗ್ ಅಲ್ಲಿ ಹೇಳ್ಕೊಂಡ್ರೆ ಆ 3 ಜನದ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹುಟ್ಟಿರೋ ಸಾಂಗು ಇದು. ಹೇಗೆ ಅಂದ್ರೆ ಟ್ಯೂನಿಗೆ ಬರ್ತಿದ್ದು ಸಾಂಗ್ ಅಲ್ಲ, ಲಿರಿಕ್ಸ್ ಬರೆದ್ಮೇಲೆ ಟ್ಯೂನ್ ಮಾಡಿದ್ ಸಾಂಗ್. ಲಿರಿಕ್ಸ್ ನ ಫಸ್ಟ್ ಬರ್ಬಿಡ್ತೀನಿ ನಾನು, ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕುತ್ಕೊಂಡು ಇದು ಹಿಂಗೆ ಆಗ್ಬೇಕು ಅಂತ ಡಿಸ್ಕಷನ್ ಮಾಡುವಾಗ ನಾವಿಬ್ರು ಫ್ರೆಂಡ್ಸ್ ಆಗ್ಬಿಡ್ತೀವಿ ಫಸ್ಟ್. ಆ ಕಾರಣಕ್ಕೆ ಸಾಂಗ್ ಅದ್ಭುತವಾಗಿ ಬರುತ್ತೆ. ಮೇಜರ್ಲಿ ಸಾಂಗ್ ಚೆನ್ನಾಗಾದ್ಮೇಲೆ ಅನ್ಸುತ್ತೆ ಈಗ ಈ ಸಾಂಗ್ ರಿಲೀಸ್ ಮಾಡ್ಬೇಕಲ್ಲ ಹೇಗೆ ಅಂತ ಅಂದಾಗ ಒಂದು ಐಡಿಯಾ ಬರುತ್ತೆ ಸುಮ್ಮನೆ. ಅಂದ್ರೆ ಎಲ್ಲ ಸ್ಟ್ಯಾಂಡರ್ಡ್ ಸ್ಟಾರ್ಸ್ ಬ್ಯಾಚುಲರ್ಸ್ ಇರ್ತಾರಲ್ಲ, ಅವ್ರ ಹತ್ರನೇ ರಿಲೀಸ್ ಮಾಡಿಸಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ. ಆವಾಗ ಇವರೆಲ್ಲ ಸಿಗ್ತಾರೆ, ನಮ್ಗೆ ದೊಡ್ಡ ಸ್ಟ್ರೆಂತ್ ಆಗಿ ಸಿಗ್ತಾರೆ. ಇನ್ಫ್ಯಾಕ್ಟ್ ಎಲ್ಲರೂ ಬಂದು ಈ ಸಾಂಗ್ ನೋಡಿ 2 ಸಲ ನೋಡಿ ಅದನ್ನ ಕಮೆಂಟ್ ಮಾಡಿದ್ದಾರೆ, ಅದನ್ನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಹೊಗಳಿದ್ದಾರೆ. ಅದು ತುಂಬಾ ದೊಡ್ಡ ಖುಷಿ. ಮೇಜರ್ಲಿ ಬ್ಯಾಚುಲರ್ಸ್ ಅಂತಂದ್ರೆ ಈಗ ಬೆಂಗಳೂರು ಒಂದು 70% ತುಂಬಿಕೊಂಡಿರೋದು ಎಲ್ಲ ಬ್ಯಾಚುಲರ್ಸ್ ಇಂದ. ಮೂಲ ಬೆಂಗಳೂರು ಎಲ್ಲ ಊರಿಂದ ಹಳ್ಳಿಯಿಂದ ಬಂದು ಇಲ್ಲಿ ಇದ್ದು ಕೆಲಸ ಮಾಡ್ಕೊಂಡು ಆ ಬ್ಯಾಚುಲರ್ ಲೈಫ್ ನ ದಾಟ್ಕೊಂಡು ಹೋದ್ಮೇಲೆ ಬೆಂಗಳೂರು ಅಂದ್ರೆ ಎಲ್ಲದೂ ನಾವು ಬೆಂಗಳೂರು ಅಂತ ಆಗ್ತೀವಲ್ಲ. ಸೊ ಹಾಗೆ ನನ್ನ ಬ್ಯಾಚುಲರ್ಸ್, ನನ್ನ ಕೆಲವು ಫ್ರೆಂಡ್ಸ್, ಚಿಪ್ರಿ ನನ್ನ ಮಕ್ಕಳು ಅಂತವ್ರಿಂದ ಎಲ್ಲ ಈ ಸಾಂಗಿಗೆ ಪ್ರತಿಯೊಂದು ಲೈನು ಅವರೇ ಇನ್ಸ್ಪಿರೇಷನ್. ಅಂದ್ರೆ ನಮ್ಮ ಲೈಫಲ್ಲಿ ನಾವು ಹೇಗೆ ಬದುಕ್ತಾ ಇದ್ವಿ ಬೆಂಗಳೂರಿಗೆ ಬಂದಾಗ
ಅದೆಲ್ಲ ಕೂಡ ತುಂಬಾ ಇನ್ಸ್ಪಿರೇಷನ್ ಆಯ್ತು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ DOP ಕೂಡ ಅವರೇ ಆಗಿರೋದ್ರಿಂದ ನನ್ ಪ್ರತಿಯೊಂದು ಲೈನಿಗೂ ಪ್ರತಿಯೊಂದು ಪದಕ್ಕೂ ತೆಗೆಯಕ್ಕೆ ಅದು ತುಂಬಾ ಅನುಕೂಲ ಆಯ್ತು. ಅಂದ್ರೆ ಈಗ ಬಟ್ಟೆ ಕಟ್ಟಿದ ನಲ್ಲಿಯಲ್ಲಿ ನಿಂತು ಬರುವ ನೀರು ಅಂದ್ರೆ ಎಲ್ಲಾ ಬ್ಯಾಚುಲರ್ಸ್ ಮನೆಯದ್ದು ಹಣೆ ಬರ, ಅದು ಬಟ್ಟೆ ಕಟ್ಟಿದ ನಲ್ಲಿ ನಿಂತು ಬರ್ತಾ ಇರ್ತದೆ. ನಾನು ಫಸ್ಟಿಗೆ ಬಂದಾಗ ಹಂಗೆ ಇತ್ತು. ಪ್ರತಿಯೊಂದು ಲೈನಿಗೂ ಆ ಶಾರ್ಟ್ ವಿಜುವಲ್ಸ್ ತೆಗೆಯೋದಕ್ಕೆ ಅನುಕೂಲ ಆಯ್ತು. ಅಂಡ್ ಸಾಂಗ್ ನಾವು ಆನಂದ್ ಆಡಿಯೋದಲ್ಲಿ ಈಗ 5 ಗಂಟೆಗೆ ಫುಲ್ ವಿಡಿಯೋ ಸಾಂಗ್ನೇ ಬಿಡ್ತಾ ಇದೀವಿ. ಎಲ್ಲರೂ ಸಪೋರ್ಟ್ ಮಾಡಿ ಅಪಾಯದ ಎಚ್ಚರಿಕೆ ಸಿನಿಮಾಗೆ ಹರಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫಸ್ಟ್ ಆಕ್ಚುಲಿ ಈ ಸಿನಿಮಾ ಕಂಪೋಸಿಷನ್ಗೆ ಬಂದಾಗ ಫಸ್ಟ್ ಈ ಸಾಂಗ್ ಕಂಪೋಸ್ ಮಾಡಿದ್ದು. ಯೂಶುವಲಿ ನಾವು ಲಿರಿಕ್ಸ್ಗೆ ಟ್ಯೂನ್ ಮಾಡೋದು ಕಮ್ಮಿ, ಟ್ಯೂನ್ಗೆ ಲಿರಿಕ್ಸ್ ಬರಿತೀವಿ. ಬಟ್ ಇವರು ಫಸ್ಟೇ ಲಿರಿಕ್ಸ್ ರೆಡಿ ಮಾಡ್ಕೊಂಡು ಬಂದಿದ್ರು. ಹಾಗೆ ನಾವು ಕಂಪೋಸ್ ಮಾಡ್ತಾ ಮಾಡ್ತಾ ಫನ್ ಮಾಡ್ತಾನೆ ಕಂಪೋಸ್ ಮಾಡಿದ್ವಿ. ಆಮೇಲೆ ಈ ಸಾಂಗ್ ಇಂದ ನನಗೊಬ್ಬ ಒಳ್ಳೆ ಲಿರಿಕ್ಸ್ ಸಿಗ್ದ. ಯಾಕಂದ್ರೆ ನಂದು ರೀಸೆಂಟ್ಲಿ ನಾನೊಂದು ಅನಂತ ಹೊಸ ಸಿನಿಮಾ ಆದ್ಮೇಲೆ ಒಂದು 2 ವರ್ಷದಿಂದ ಸೀರಿಯಲ್ಗಳಿಗೆ ಮ್ಯೂಸಿಕ್ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಸಾಂಗ್ ಹಿಟ್ ಆದ್ಮೇಲೆ ಒಂದಿಷ್ಟು ಸೀರಿಯಲ್ ಮಾಡಿದ್ರಲ್ಲಿ ಇವರೇ ನನಗೆ ಆ ಸೀರಿಯಲ್ಗಳಿಗೆ ಲಿರಿಕ್ಸ್ ಬರ್ತಿದ್ರು. ಅಭಿಜಿತ್ ಸರ್ ಅವರು ಒಳ್ಳೆ ಲಿರಿಕ್ಸ್ ಇಷ್ಟು. ಆಮೇಲೆ ಇದ್ರಲ್ಲಿ ಇನ್ನೊಂದು ಸಾಂಗ್ ಇದೆ, ಲವ್ ಸಾಂಗ್ ಇದೆ, ಅದಕ್ಕೂ ತುಂಬಾ ಒಳ್ಳೆ ಸಾಹಿತ್ಯ ಬರೆದಿದ್ದಾರೆ. ಆಮೇಲೆ ಎಲ್ಲ ಬ್ಯಾಚುಲರ್ಸ್ ಈ ಸಾಂಗ್ ರಿಲೀಸ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನನ್ನ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರೇ, ಎಲ್ಲ ಸ್ನೇಹಿತರೆ, ಮೊದಲನೇದಾಗಿ ಒಂದು ನಾನು ರೆಗ್ಯುಲರ್ ಇಟ್ಕೊಳ್ಳೋ ತರ ಒಂದು ಥ್ಯಾಂಕಿಂಗ್ ಸೆಷನ್ ಮುಗಿಸ್ಬಿಡ್ತೀನಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕನ್ನಡ ಇಂಡಸ್ಟ್ರಿಯ ತುಂಬಾ ಏನು ಪ್ರಾಮಿಸಿಂಗ್ ಸ್ಟಾರ್ಸ್ ಇದ್ದಾರೆ, ಎಲ್ಲರೂ ಕೂಡ ನಮ್ಮ ಬ್ಯಾಚುಲರ್ ಸಾಂಗ್ ನ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಮೊದಲನೇದಾಗಿ ನಿಮ್ಮೆಲ್ಲರೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಒಂದು ಹೊಸಬರ ಸಿನಿಮಾ ರಿಲೀಸ್ ಆದಾಗ ಇಂಥ ಒಂದು ಸಪೋರ್ಟ್ ಏನಿದೆ ನಮಗೆ, ಇಂಥ ಸಪೋರ್ಟು ಒಂದು ಸಣ್ಣ ತಂಡನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂತ ಒಂದು ದೊಡ್ಡ ಬೂಸ್ಟ್ ಎನರ್ಜಿಯನ್ನ ಕೊಡುತ್ತೆ. ಈಗಾಗಲೇ ಸಿನಿಮಾ ಬಗ್ಗೆ ಆಗಲಿ ಕಂಟೆಂಟ್ ಬಗ್ಗೆ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಕವರ್ ಮಾಡಿದೀವಿ. ಆಗ ಒಂದು ಮಾತು ಹೇಳಿದ್ದೆ, ಕಂಟೆಂಟ್ ರಿಲೀಸ್ ಆಗಲಿ ಅದಾದ್ಮೇಲೆ ಇನ್ನೊಂದಷ್ಟು ಮಾತಾಡ್ತೀವಿ ಅಂತ. ಹಾಗೆ ಇವತ್ತು ಕಂಟೆಂಟ್ ಏನ್ ರಿಲೀಸ್ ಆಗಿದೆ, ಬ್ಯಾಚುಲರ್ ಸಾಂಗ್ ನೀವು ನೋಡಿದೀರಾ, ಇದು ಮೊದಲನೇ ಒಂದು ನಾವು ಏನ್ ಹೇಳಕ್ ಹೊಟ್ಟಿದೀವಿ ಅಂದ್ರೆ ಅಪಾಯದ ಎಚ್ಚರಿಕೆ ಅಂದ ತಕ್ಷಣ, ಟೈಟಲ್ ಕೇಳಿದ ತಕ್ಷಣ ಎಲ್ಲರೂ ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಒಂದು ಡಾರ್ಕ್ ಹಾರರ್ ಸಬ್ಜೆಕ್ಟ್ ಅನ್ನುವಂಥದ್ದು ಮೇಲ್ಮಟ್ಟಕ್ಕೆ ಕಾಣುವಂಥದ್ದು. ಸೊ ಏನ್ ನಮ್ಮ ಮೊದಲನೇ ಮೋಷನ್ ಪೋಸ್ಟರ್ ರಿಲೀಸ್ ಆಯ್ತು, ಅದು ಕೂಡ ನೋಡಿದ ತಕ್ಷಣ ಓಕೆ ಇದು ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಡಾರ್ಕ್ ಸಬ್ಜೆಕ್ಟ್ ಅನ್ಸುತ್ತೆ. ಬಟ್ ಅದಕ್ಕೆ ಈ ಬ್ಯಾಚುಲರ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಏನೋ ಕಾಂಟ್ರಾಸ್ಟ್ ಇದೆ ಅನ್ನುವಂಥದ್ದು. ಈಗ ಮುಂದಿನ ನಮ್ಮ ಏನು ಲವ್ ಸಾಂಗ್ ಆಗಲಿ ಇನ್ನೊಂದು ಬರ್ತಾ ಇದೆ, ಇನ್ನೊಂದಷ್ಟು ಕಂಟೆಂಟ್ ಗಳಲ್ಲಿ ಗೊತ್ತಾಗುತ್ತೆ ಇದು ಕಂಪ್ಲೀಟ್ಲಿ ಒಂದು ಫನ್ ಫೀಲ್ಡ್ ಪ್ಯಾಕೇಜ್, ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್, ಜೊತೆಗೆ ಎಲ್ಲಾ ತರದ ಜಾನರ್ಸ್ ಅನ್ನ ಹೊಂದಿರುವಂತ ಒಂದು ಸಿನಿಮಾ. ಸೊ ಈ ಬ್ಯಾಚುಲರ್ ಸಾಂಗ್ ಅನ್ನ ನೀವೆಲ್ಲರೂ ನೋಡಿದೀರಾ, ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈ ಸಾಂಗ್ ಕೂಡ ಶೂಟ್ ಮಾಡ್ಬೇಕಾದ್ರೆ ತುಂಬಷ್ಟು ಒಂದಷ್ಟು ಮೆಮೊರೀಸ್ ಯಾವಾಗ್ಲೂ ಇರ್ತಿತ್ತು. ನಮ್ಮ ಕಾಲೇಜ್ ಡೇಸ್ ದಲ್ಲಿ ತುಂಬಾ ಟೈಮ್ ತಗೊಂಡು ಶೂಟ್ ಮಾಡಿದೀವಿ. ಮತ್ತೆ ನೀವು ಅಷ್ಟು ಶಾರ್ಟ್ಸ್ ನೋಡಿರ್ಬೋದು. ಈ ಶಾರ್ಟ್ಸ್ ಅಷ್ಟು ತಗೊಂಡಿರ್ಬೇಕಾದ್ರೆ ಒಂದು ಪ್ಲಾನಿಂಗ್ ಇತ್ತು. ಡೈರೆಕ್ಟ್ ಒಂದು ಪ್ಲಾನ್ ಮಾಡಿದ್ರು, ಇಷ್ಟೊಂದು ಇದೆಯಲ್ಲ ಮಗ, ಈ ಸೆಪರೇಟ್ ಶೂಟಿಂಗ್ ಇದಕ್ಕೋಸ್ಕರನೇ ಮಾಡೋದಕ್ಕಿಂತ ಯಾವಾಗ್ಲೂ ಅರ್ಲಿ ಮಾರ್ನಿಂಗ್ ಏನಾದ್ರು ಒಂದು ಫ್ರೆಶ್ ಆಗಿ ಏನಾದ್ರು ಶೂಟ್ ಮಾಡಬೇಕು ಅಂತ ಒಂದು ಡೈರೆಕ್ಟರ್ ಒಂದು ಥಾಟ್ ಇತ್ತು. ಯಾವಾಗ್ಲೂ ನಮ್ಮ ಬ್ಯಾಚುಲರ್ ಸಾಂಗ್ ಮತ್ತೆ ನೆಕ್ಸ್ಟ್ ಏನ್ ಲವ್ ಸಾಂಗ್ ಬರ್ತಾ ಇದೆ, ಇದ್ರದ್ದು ಒಂದೊಂದು ಶಾರ್ಟ್ ಯಾವಾಗ್ಲೂ ಡೈಲಿ ಅರ್ಲಿ ಮಾರ್ನಿಂಗ್ ಒಂದು ತಗೊಳ್ಳೋ ಒಂದು ರೂಢಿ. ಆ ಅರ್ಲಿ ಮಾರ್ನಿಂಗ್ ಜೋಶ್ ಆ ಸಾಂಗ್ ಅಲ್ಲಿ ಇರ್ಲಿ ಅನ್ನೋಂಥದ್ದು ಅದು ಕಾಣ್ತಾ ಇದೆ. ಅಂಡ್ ನಿಮ್ಗೂ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ದಯವಿಟ್ಟು ಎಲ್ಲರೂ ಕೂಡ ಒಂದಷ್ಟು ಪ್ರಚಾರ ಮಾಡಿ, ಇದನ್ನ ಆದಷ್ಟು ಶೇರ್ ಮಾಡಿ, ಎಲ್ಲಾ ಕಡೆ ತಲುಪಿಸಿ ಅಂತ ನಾನು ನಿಮ್ಮಲ್ಲೆಲ್ಲರೂ ಕಳಕಳಿಯಲ್ಲಿ ಕೇಳ್ಕೊತೀನಿ. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ದೆ, ತುಂಬಾ ಖುಷಿ ಆಯ್ತು. ತಮ್ಮೆಲ್ರಿಗೂ ಕೂಡ ಇದು ಒಂದು ಖುಷಿನ ತಂದಿದೆ ಅಂತ ಅನ್ಕೊಳ್ತೀನಿ. ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸಂಜೆ 5 ಗಂಟೆಗೆ ಈ ಒಂದು ಸಾಂಗ್ ರಿಲೀಸ್ ಆಗ್ತದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸಾಂಗ್ನ ಆದಷ್ಟು ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ. ಥ್ಯಾಂಕ್ ಯು ಸೊ ಮಚ್. ಇದು ನನಗೆ ಔಟ್ ಆಫ್ ಸಿಲೆಬಸ್. ನಮ್ಮ ಮದುವೆ 10 ವರ್ಷ ಆಯಿತು. ಸ್ಟಿಲ್ ನಾವು ನವೀನ್ ಶಂಕರ್ ಬ್ರದರ್ ಹೇಳೋದಂಗೆ ವಿಜಯನಗರ ಆದರೆ ನಮ್ಮ ಗಿರಿನಗರದಲ್ಲಿ ಇದೇ ಕತೆ. 3 ಜನ ಕೊಟ್ಟು 7 ಜನ ಇದ್ವಿ, ಸಿಗಾಕೊಂಡು ಎಲ್ಲ ಆಗಿತ್ತು. ಯಾಕೆಂದ್ರೆ ಅವ್ರಿಗೆ ನೀರು ಖಾಲಿ ಆದಾಗ ಗೊತ್ತಾಯ್ತು 3 ಜನ ಯಾಕೆ ಇಷ್ಟೊಂದು ಖರ್ಚು ಮಾಡ್ತೇವೆ. ಸೊ ಅಲ್ಲಿ 4 ಜನ ಬರೋದು. ಸಾಂಗ್ಸ್ ತುಂಬ ಚೆನ್ನಾಗಿದೆ. ಆ ಜೀವನ ಮಜಾನೇ ಬೇರೆ. ಬಟ್ ಈಗ ಹಿಂಗೆ ಮಾಡೋಕ್ಕಾಗಲ್ಲ. ಬಟ್ ಗೋಲ್ಡನ್ ಟೈಮ್ ಅದು.
ಚೆನ್ನಾಗಿ ತೋರಿಸಿದೆ ಸರ್. ಈಗ ನಿಮ್ಮ ನೋವು ಹೇಳಿ ಸರ್. ನಮ್ಮ ಒಂಥರ ಈ ಸಮ್ಮಿಶ್ರ ಸರ್ಕಾರ ಥರ ಒಂದು ಯಾವ್ದು ಬೀಳುತ್ತೆ ಅಂತ ಗೊತ್ತಾಗ್ತಿರಲ್ಲ, ಬೀಳುತ್ತೆ ಅಂತ ಮುಂದೋಗ್ತಾ ಇರುತ್ತೆ, ಏನೋ ಅಡ್ಜಸ್ಟ್ಮೆಂಟ್ ಮಾಡಿ ಜಾಸ್ತಿ ನಡೆದಿದೆಲ್ಲ ಗುರು ಇವೆಲ್ಲ ಅಂತ ಒಂದಷ್ಟು ಕಡೆ ಅನ್ಸೋದು. ಅಂದ್ರೆ ನಾವು ಬೆಂಗಳೂರಿಗೆ ಬಂದಲ್ಲಿಂದ ತುಂಬಾ ಘಟನೆಗಳು ಲಿರಿಕ್ಸ್ ಅಲ್ಲಿ ಏನ್ ಬಂದಿದೆ ಅವೆಲ್ಲ ತುಂಬಾ ನಡೆದಿದ್ದಾವೆ. ಅದಕ್ಕೋಸ್ಕರ ತುಂಬಾ ಶೂಟಿಂಗ್ ಅಲ್ಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಅಂದ್ರೆ ಕೆಲವೊಂದೆಲ್ಲ ನಾವು ಮಾಡಿರೋದೇ ಇತ್ತಲ್ಲ, ಹಾಗಾಗಿ ತುಂಬಾ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿರೋ ಸಾಂಗ್ ಇದು. ಈ ಸಾಂಗ್ ಅನ್ನ ರಿಲೀಸ್ ಮಾಡ್ಕೊಡಕ್ಕೆ ಬಂದಿರೋ ಎಲ್ಲಾ ಸ್ಟಾರ್ಸ್ ಗಳಿಗೂ ಧನ್ಯವಾದಗಳು. ಇವಾಗ 5 ಗಂಟೆಗೆ ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಗ್ತಿದೆ ಸಾಂಗು. ಎಲ್ಲರೂ ನೋಡಿ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಒಳ್ಳೆ ಸಾಂಗ್ ಮಾಡಿದ್ದಾರೆ, ಎಲ್ಲರೂ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ, ಮ್ಯೂಸಿಕ್ ಆಯ್ತು, ಎಲ್ರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್. ಇವರೆಲ್ಲರೂ ಕೂಡ ನಮ್ಮ ಒಂದು ಮೈನ್ ಸ್ಟ್ರೀಮ್ ಅಲ್ಲಿ ಇದ್ರು. ಬಟ್ ಇದಕ್ಕೆ ಏನಾದ್ರೂ ಒಂದು ಯೂನಿಕ್ ಆಗಿ ಒಂದು ಐಡಿಯಾ ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡಿದಾಗ ನಮ್ಮ ತಲೆಗೆ ಬಂದು ದತ್ತಣ್ಣ ಸರ್, ಇಂಡಸ್ಟ್ರಿಯ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅವರೇ. ಅವರು ಇವ್ರ ಮಧ್ಯದಲ್ಲಿ ಇದ್ರೆ ತುಂಬಾ ಚೆನ್ನಾಗಿರೋದು. ಕಾರಣಾಂತರಗಳಿಂದ ಬರಕ್ ಆಗಿಲ್ಲ, ಬಟ್ ಅವರು ಅಲ್ಲಿ ಎಲ್ಲಿರ್ತಾರೋ ಅಲ್ಲಿಂದ ಹರಿಸ್ತಾರೆ ಅಂತ ಭಾವಿಸ್ತೀನಿ. ನಾನು ಸುಮಾರು ನಾನು ಕೇಳಿದೆ, ಅವ್ರ ಮದುವೆಗೆ ಹೋಗ್ಯಾರಂತೆ, ಯಾರ್ದೋ ಮದುವೆಗೆ. ಓಕೆ ಓಕೆ, ತಿರ್ಗಾ ಅಲ್ಲೂ ಯಾರೋ ಬ್ಯಾಚುಲರ್ ಇದ್ದವ್ರು ಎನಿವೆ ಅವರು ಬರ್ಬೇಕಿತ್ತು, ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಮ್ಮ ಎಲ್ಲಾ ಸ್ಟಾಫ್ ಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ವಿಕ್ಕಿ ಸರ್, ನಾನು ಕೆಂಡ ತಪ್ಪಿಗೆ ನೋಡ್ತಾ ಇದ್ದೀನಿ ಸರ್. ಉಗ್ರಂ ಈಗಲೂ ತಲೆ ನೆನಪಿದೆ. ರಾಕೇಶ್ ಸರ್, ಮೊನ್ನೆ ಮರಿಯದ ಪ್ರಶ್ನೆ ತುಂಬಾ ಪ್ರಾಮಿಸಿಂಗ್ ಆಗಿತ್ತು ಸರ್. ನಿಮ್ದು ಬಿಟ್ಟು ಫಸ್ಟ್ ಡೇ ಫಸ್ಟ್ ನೋಡಿದ್ದೀನಿ ನಾನು ಸರ್. ನಿಮ್ಗೂ ತುಂಬಾ ಥ್ಯಾಂಕ್ಸ್ ಸರ್. ಎಲ್ರಿಗೂ ಅಂದ್ರೆ ಇಲ್ಲಿ ಬಂದಿರೋ ಅಂದ್ರೆ ನಮ್ಮಂತ ಹೊಸಬರು, ನಾವು ಪರಿಚಯದಿಂದಾಗಿ ಹೊಸಬರಾಗಿರ್ತೀವಿ. ಕಂಟೆಂಟ್ ನಮ್ಮ ಹತ್ರ ಒಂದು ವಿಷಯಗಳು ಇಟ್ಕೊಂಡಿರ್ತೀವಿ. ಅದನ್ನ ಚಾನಲೈಸ್ ಮಾಡೋದಕ್ಕೆ ಸ್ವಲ್ಪ ಮಾಧ್ಯಮದವರಾಗ್ಲಿ ಅಥವಾ ನಮ್ಮ ಸ್ನೇಹಿತರಾಗ್ಲಿ ಅಥವಾ ಆಡಿಯನ್ಸ್ ಆಗ್ಲಿ ಅಥವಾ ನೀವು ಬ್ಯಾಚುಲರ್ಸ್ ಆಗ್ಲಿ ಹೆಲ್ಪ್ ಮಾಡಬೇಕಾಗತ್ತೆ. ಹಂಗಾದಾಗ ನಮ್ಮ ಕಂಟೆಂಟ್ ರೀಚ್ ಆಗುತ್ತೆ, ಚೆನ್ನಾಗಾಗುತ್ತೆ ಅಂತ ಹೇಳೋದಕ್ಕೆ ಅನ್ಕೊಳ್ತೀನಿ. ಇಲ್ಲಿ ಬಂದಿರೋದಕ್ಕೆ ಎಲ್ಲ ನಮ್ಮ ಸ್ಟಾಫ್ಸಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲಿಗೆ 27 ವರ್ಷ ಆಯ್ತು ಮದುವೆಯಾಗಿ ನಾನು. ನಾಳೆಗೆ ತುಂಬಾ ಹತ್ರ ದೇವ್ರು ಇಲ್ಲ.